ವೀಕ್ಷಕರೇ, ಇವಾಗ ನಿಮಗೆ 1 ರಿಂದ 14ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ. ಇವಾಗ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇದ್ರಿ. ಅದ್ರ ಬಗ್ಗೆ ಒಂದು ಎಕ್ಸಾಕ್ಟ್ ಆಗಿ ಒಂದು ಡೇಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ವಿಡಿಯೋ ನಿಮಗೆ ಸ್ವಲ್ಪ ಬೋರ್ ಬರ್ಬೋದು, ಆದ್ರೂ ಕೂಡ ಏನೂ ಆಗೋದಿಲ್ಲ. ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಈ ವಿಡಿಯೋನ ವೀಕ್ಷಿಸೋದ್ರಿಂದ ನಿಮಗೆ ಒಂದು ಎಕ್ಸಾಕ್ಟ್ ಆಗಿ ಡೇಟ್ ಅನ್ನೋದಾದ್ರೆ ಸಿಗುತ್ತೆ. ಯಾವ ಒಂದು ದಿನದಂದು ನಿಮಗೆ 15ನೇ ಕಂತಿನ ಹಣ ಬರುತ್ತೆ ಅಂತ ತಿಳಿಸಿಕೊಡ್ತೇನೆ. ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದನೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ವೀಕ್ಷಕರೇ, ಅದಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆದಷ್ಟು 3 ಲ್ಯಾಕ್ ಅಂತಂದರೆ 3 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೇನೆ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಏನಂತಂದರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಡೇಟು ಎಕ್ಸಾಕ್ಟ್ ಆಗಿ ಡೇಟು ನೋಡಿ. ನಿಮಗೆ ಹಿಂದಿನ ತಿಂಗಳಿನ ಹಣ ಈ ತಿಂಗಳು ಬರುತ್ತೆ, ಈ ತಿಂಗಳಿನ ಹಣ ಮುಂದಿನ ತಿಂಗಳು ಬರುತ್ತೆ. ಸೊ ಇದೇ ರೀತಿ ಒಂದು ಪ್ರೊಸೆಸ್ ಅನ್ನೋದಾದರೆ ಇರುತ್ತೆ. ಇವಾಗ 14ನೇ ಕಂತಿನ ಹಣ 80,000 ಮಹಿಳೆಯರ ಖಾತೆಗಳಿಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಅನ್ನುವಂತಹ ಒಂದು ಮಾಹಿತಿ ಒದಗಿಸುತ್ತಿದೆ. ಇಲ್ಲಿ 80,000 ಮಹಿಳೆಯರು ಅಂತಂದರೆ ಇಲ್ಲಿ 90% ಮಹಿಳೆಯರಿಗೆ ಇಲ್ಲಿ ಹಣ ಅನ್ನೋದು ಅವರ ಖಾತೆಗಳಿಗೆ ಇವಾಗ ಆಲ್ರೆಡಿ ಜಮೆ ಆಗಿದೆ. ಈ 80,000 ಮಹಿಳೆಯರಿಗೆ ಇನ್ನೇನು ಕೆಲವು ದಿನದಲ್ಲಿ ಅವರ ಖಾತೆಗಳಿಗೂ ಕೂಡ ಈ ಹಣ ಅನ್ನೋದು ಜಮೆ ಆಗುತ್ತೆ. ಹಾಗಾದರೆ ನೀವು ಕೇಳಬಹುದು, ಯಾವ ಒಂದು ದಿನದಂದು ಈ 14ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ. ನೋಡಿ ಸ್ನೇಹಿತರೆ, ನಾಳೆ ಸುಮಾರು 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದು ಜಮೆ ಆಗುತ್ತೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ನೀವು ಜಮೆ ಆಗುತ್ತೆ ಅಂತ ಕೇಳಬಹುದು. ಸೊ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡ್ತೇನೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೇನೆ. ಆದರೆ ಇವತ್ತು ಯಾವ ಒಂದು ದಿನದಂದು ಯಾವ ಒಂದು ಟೈಮಿಗೆ 15ನೇ ಕಂತಿನ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೋಡಿ, ಒಂದು ಎಕ್ಸಾಕ್ಟ್ ಡೇಟ್ ಹೇಳೋದಾದರೆ ನೋಡಿ, ಮೊದಲಿಗೆ 14ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು. 14ನೇ ಕಂತಿನ ಹಣ ಬಂದು ಕೆಲವು ದಿನಗಳಲ್ಲಿ ಅಂತಂದರೆ ಇವಾಗ 14ನೇ ಕಂತಿನ ಹಣ ಸ್ವಲ್ಪ ಜನರಿಗೆ ಬಂದಿದೆ, ಇನ್ನೂ ಸ್ವಲ್ಪ ಜನರಿಗೆ ಈ 14ನೇ ಕಂತಿನ ಹಣ ಬಂದಿಲ್ಲ. ಅಂಥವರಿಗೆ ಈ 14ನೇ ಕಂತಿನ ಹಣ ಅನ್ನೋದು ಜಮೆ ಆಗುತ್ತೆ. ಯಾವಾಗ ಜಮೆ ಆಗುತ್ತೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಈ 14ನೇ ಕಂತಿನ ಹಣ ನಾನು ಹೇಳಿದೆ ನಾಳೆಯಿಂದನೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಜಮೆ ಆಗೋದು ಎಂಡ್ ಆಗೋದು ಅದು ಇದೇ ತಿಂಗಳು ಮುಗಿಯೋಷ್ಟರೊಳಗಡೆ ಅವರೆಲ್ಲರ ಖಾತೆಗಳಿಗೂ ಕೂಡ ಹಣ ಬರುತ್ತೆ. ಮತ್ತು 15ನೇ ಕಂತಿನ ಹಣ ಇದು ಮುಂದಿನ ತಿಂಗಳಿನ ಮೊದಲನೆಯ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ತುಂಬಾ ಇದೆ. ಅದು ಈ ತಿಂಗಳಿನ ಹಣ ಆಗಿರುತ್ತೆ. ಅಂತಂದರೆ ಹಿಂದಿನ ತಿಂಗಳಿನ ಹಣವನ್ನು ಈ ತಿಂಗಳಲ್ಲಿ ಹಾಕ್ತಾರೆ, ಈ ತಿಂಗಳಿನ ಹಣವನ್ನು ಮುಂದಿನ ತಿಂಗಳಲ್ಲಿ ಹಾಕ್ತಾರೆ. ಈ ನವೆಂಬರ್ ತಿಂಗಳಿನ ಹಣ ಬರೋದು ಮಾತ್ರ ನಿಮಗೆ ಬಾಕಿ ಇದೆ. ಇವಾಗ ಎಲ್ಲ ಒಂದು ಕಂತಿನ ಹಣವನ್ನು ಇವರು ಹಾಕಿದ್ದಾರೆ. ಈ ತಿಂಗಳಿನ ಹಣವನ್ನು ಅಂತಂದರೆ 15ನೇ ಕಂತಿನ ಹಣವನ್ನು ನಿಮಗೆ ನೆಕ್ಸ್ಟ್ ಮಂತ್ ಮುಗಿಯೋಷ್ಟರೊಳಗಡೆ ಅಂತಂದರೆ ಸ್ಟಾರ್ಟ್ ಆಗಿ ಸುಮಾರು 15 ದಿನದಲ್ಲಿ ಇವರು ಹಣವನ್ನು ಹಾಕ್ತಾರೆ ಅಂತಲೇ ಹೇಳಬಹುದು. ಮೊದಲನೆಯ ವಾರದಲ್ಲಿ ಹಣ ಹಾಕುವಂತಹ ಸಂಭವನೀಯತೆ ತುಂಬಾ ಇದೆ. ಸೊ ಒಂದು ಡೇಟ್ ಅನ್ನೋದು ತಿಳಿಸೋದಾದರೆ 5ನೇ ತಾರೀಕಿನಂದು ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬಹುದು. ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ತಪ್ಪದೆ ಶೇರ್ ಮಾಡಿ. ಎನಿ ಡೌಟ್ ಇದ್ರೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.